ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಹಿನ್ನೆಲೆಯು ಜಿಲ್ಲೆಯ ಅಭಿವೃದ್ಧಿ ಮತ್ತು ಭೂಮಿ ಹಕ್ಕಿನ ಪ್ರಗತಿ ಕುಂಠಿತಕ್ಕೆ ಪ್ರಬಲ ಕಾರಣವಾಗಿದ್ದು, ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಗುಡ್ಡಗಾಡು ಜಿಲ್ಲೆ ಘೋಷಣೆ ಮೂಲಕ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸರ್ವಾಂಗೀಕರಣ ಅಭಿವೃದ್ಧಿ ಸಾಧ್ಯ ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಹಿನ್ನೆಲೆಯು ಜಿಲ್ಲೆಯ ಅಭಿವೃದ್ಧಿ ಮತ್ತು ಭೂಮಿ ಹಕ್ಕಿನ ಪ್ರಗತಿ ಕುಂಠಿತಕ್ಕೆ ಪ್ರಬಲ ಕಾರಣವಾಗಿದ್ದು, ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಗುಡ್ಡಗಾಡು ಜಿಲ್ಲೆ ಘೋಷಣೆ ಮೂಲಕ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸರ್ವಾಂಗೀಣಕರ ಅಭಿವೃದ್ಧಿ ಸಾಧ್ಯ ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಡಿಸೆಂಬರ್ 7ರಂದು ಮುಂಡಗೋಡ ತಾಲೂಕಿನ ಲೋಯಲ್ ವಿಕಾಸ ಕೇಂದ್ರ ಸಭಾಂಗಣದಲ್ಲಿ ಬುಡಕಟ್ಟು ಮತ್ತು ತಳ ಸಮುದಾಯಗಳ ಒಕ್ಕೂಟ ಮತ್ತು ಲೋಯಲ್ ವಿಕಾಸ ಕೇಂದ್ರ ಸಹಯೋಗದೊಂದಿಗೆ ಸಾಮಾಜಿಕ ಸುರಕ್ಷತೆಯತ್ತ ಬುಡಕಟ್ಟು ಮತ್ತು ತಳ ಸಮುದಾಯಗಳು ಎಂಬ ಶಿರೋನಾಮೆಯ ಅಡಿಯಲ್ಲಿ ಸಾಂಸ್ಕೃತಿಕ ಕಲಾಮೇಳ 2024 ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಹೇಳಿದರು. ಜಿಲ್ಲೆಯ 80% ಅರಣ್ಯ ಮತ್ತು 10% ಗುಡ್ಡಗಾಡು, ತಗ್ಗು, ಬೆಟ್ಟ, ಜಲಪಾತ, ಸಹ್ಯಾದ್ರಿ ಪರ್ವತದಿಂದ ಭೌಗೋಳಿಕವಾಗಿ ಹೀಗೆ ಒಟ್ಟು 90% ಗುಡ್ಡಗಾಡು ಪ್ರದೇಶ ಆವೃತವಾಗಿದೆ. ಜಿಲ್ಲೆಯ ಜನರ ಸಂಖ್ಯೆಯಲ್ಲಿ 40% ಅರಣ್ಯವಾಸಿಗಳು ಇರುವರು. ಜಿಲ್ಲೆಯ ಜನರ ಜನಜೀವನ, ಸಂಸ್ಕೃತಿ, ಆಹಾರ, ಪರಿಸರಗಳು ನೈಸರ್ಗಿಕವಾಗಿ ಗುಡ್ಡಗಾಡು ಜಿಲ್ಲೆ ಎಂದು ಘೋಷಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಜಿಲ್ಲೆಯ ಭೌಗೋಳಿಕವಾಗಿ 10,751 ಚದರ ಕಿಲೋಮೀಟರ್ ಅಷ್ಟಿದೆ. 10,751 ಚದರ ಕಿಲೋಮೀಟರ್ನಲ್ಲಿ 8,500 ಚದರ ಕಿಲೋಮೀಟರ್ ಅರಣ್ಯದಿಂದ ಆವೃತವಾಗಿದೆ. ಈ ಅರಣ್ಯದಿಂದ ಆವೃತವಾಗಿರುವಂತಹ ಈ 80% ಪ್ರದೇಶಗಳಲ್ಲಿ 85,751 ಕುಟುಂಬಗಳು ಅರಣ್ಯ ಭೂಮಿಯಲ್ಲಿ ವಾಸ್ತವ್ಯ ಮತ್ತು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನಾ ಸಹಾಯಕ ಆಯುಕ್ತರಾದ ಕೆವಿ ಕಾವ್ಯರಾಣಿ, ಅಧ್ಯಕ್ಷತೆ ಶ್ರೀಮತಿ ಸರೋಜಾ ಚೌಹಾಣ್, ತಹಶೀಲ್ದಾರರು ಶ್ರೀ ಶಂಕರ ಗೌಡಿ, ಮಿಸ್ ಡೀನಾ ಜೇವಿಯರ್, ಶ್ರೀಮತಿ ಜುಲಿಯಾನಾ ಸಿದ್ದಿ, ಅನಿತ್ ಡಿಸೋಜಾ, ಸಂಚಾಲಕರು ಸುಭಾಷ್ ವಡ್ಡರ್, ಅನಿಲ್ ಡಿಸೋಜಾ ಉಪಸ್ಥಿತರಿದ್ದರು. ಅಭಿವೃದ್ಧಿ ನೆಪದಲ್ಲಿಯೇ ಉತ್ತರ ಕನ್ನಡ 2-3 ಜಿಲ್ಲೆಯಾಗಿ ವಿಭಜನೆಯ ಅವಶ್ಯಕವಿಲ್ಲ. ಜಿಲ್ಲೆಯ ಪರಿಸರಕ್ಕೆ ಸಮತೋಲನ ದೃಷ್ಟಿಯಿಂದ ಗುಡ್ಡಗಾಡು ಜಿಲ್ಲೆ ಘೋಷಣೆ ಮತ್ತು ಕಾರ್ಯ ಹೆಚ್ಚು ಪ್ರಾಮುಖ್ಯತೆ ಪಡೆಯುವುದು ಎಂದು ಹೋರಾಟಗಾರ ರವೀಂದ್ರ ನಾಯ್ಕ್ ಉಲ್ಲೇಖಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಮುಂಡಗೋಡು.